ಮುಳಬಾಗಿಲು ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ನಾನು ಸೈಯದ್ ಜುಲ್ಫಿಕಾರ್ ಅಹಮದ್. ತಮಗೆಲ್ಲರಿಗೂ ಗೊತ್ತಿದೆ, ಈಗಾಗಲೇ ಮುಳಬಾಗಿಲು ತಾಲೂಕಿನ ರಾಮಾಪುರ ಗ್ರಾಮದ ಸಂಪತ್ ಕುಮಾರ್ ಸೀರ್ ಅವರಿಂದ ನಡೆಸುತ್ತಿರುವ ಸೀತಾ ಫೌಂಡೇಶನ್ ವತಿಯಿಂದ ನಿರಂತರವಾಗಿ ಅವರ ಕೈಲಾದಷ್ಟು ಸೇವೆ ಸಲ್ಲಿಸುತ್ತಾ ಬಂದಿರುತ್ತಾರೆ. ಈಗಾಗಲೇ ತಾವು ನಮ್ಮ ಸುದ್ದಿವಾಹಿನಿಯ ಮುಖಾಂತರ ಅವರ ಸೇವೆಗಳನ್ನು ನೋಡಿದ್ದೀರಾ. ಅವರು ಯಾವುದೇ ಒಂದು ಸಮಸ್ಯೆ ಆಗಿರಲಿ, ಅವರು ಅಲ್ಲಿ ನಿರಂತರವಾಗಿ ಅಲ್ಲಿ ಹೋಗಿ ಸೇವೆ ಮಾಡೋದನ್ನು ಮತ್ತು ಅವರ ಸದಸ್ಯರ ಮುಖಾಂತರ ಕೈಲಾದಷ್ಟು ಸಹಾಯ ಮಾಡಿರುವುದನ್ನು ತಾವು ಗಮನಿಸಿದ್ದೀರಾ. ಈಗಾಗಲೇ ಅವರು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಈಗ ಪಣ ತೊಟ್ಟಿದ್ದು, ಸರ್ಕಾರಿ ಶಾಲೆಗಳ ಕ್ರೀಡಾ ಅಭಿವೃದ್ಧಿ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗಾಗಿ ಅವರು ಶಿಕ್ಷಣ ಇಲಾಖೆಗೆ ಒತ್ತು ನೀಡಿದ್ದಾರೆ. ಕರ್ನಾಟಕ ರಾಜ್ಯದ ಇದು ನಮ್ಮ ಗಡಿ ಪ್ರದೇಶವಾಗಿರುವ ಮುಳಬಾಗಿಲಿಗೆ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಮಾಡುವ ಒಂದು ಪ್ರಯತ್ನ ಮಾಡುತ್ತಿರುವ ಸಂಪತ್ ಕುಮಾರ್ ಸೀರ್ ಅವರು ಸೀತಾ ಫೌಂಡೇಶನ್ ಮುಖಾಂತರ ಕ್ರೀಡಾ ಸಾಮಗ್ರಿಗಳು, ಕಲಿಕಾ ಸಾಮಗ್ರಿಗಳು ವಿತರಣೆ ಮಾಡುತ್ತಾ ಬಂದಿದ್ದಾರೆ. ಅವರು ಈ ಸೇವೆಯನ್ನು ಮಾಡುತ್ತಿರುವುದನ್ನು ಅವರ ಹೇಳಿರೋ ಪ್ರಕಾರ ಅವರ ಜೊತೆಗೆ ಅವರ ಸ್ನೇಹಿತರು ಮತ್ತು ಹಿತೈಷಿಗಳು ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಅದಕ್ಕೆ ಅವರು ಕೃತಜ್ಞತೆಗಳನ್ನು ಸಲ್ಲಿಸಿರುತ್ತಾರೆ. ಅದರಲ್ಲಿ ವಿಶೇಷವಾಗಿ ಅವರು ಹೇಳಿರೋ ಪ್ರಕಾರ ಈ ಕಲಿಕಾ ಸಾಮಗ್ರಿ ಮತ್ತು ಕ್ರೀಡಾ ಸಾಮಗ್ರಿಗಳ ವಿತರಣೆಯಲ್ಲಿ ಅವರ ಹೇಳಿಕೆಯ ಪ್ರಕಾರ ಆರ್.ವಿ. ಕೃಷ್ಣಮೂರ್ತಿ ರಾಮಾಪುರ, ರವಿ ಬಿನ್ ದಾಸಪ್ಪ ರಾಮಾಪುರ, ಬಾಬಯ್ಯ ಆಂಜಪ್ಪ ಕೊತ್ತೂರು ಗ್ರಾಮ, ನಲ್ಲ ಬಾಲಾಜಿ ಕೆಂಚನಪಲ್ಲಿ, ಚಿನ್ನ ವೆಂಕಟೇಶಪ್ಪ ಮಗನಾದ ಆನಂದ್ ರಾಮಾಪುರ, ಶ್ರೀನಿವಾಸ್ ರಾಮಾಪುರ, ವರದರಾಜು ರಾಮಾಪುರ, ಎಲ್.ಎಂ.ಎನ್. ಲೋಕೇಶ್, ಮಂಜುನಾಥ್, ಅಲ್ಲಂ ಶ್ರೀನು, ರಮೇಶ್, ಅಶೋಕ್, ವಸಂತ್, ರಾಜು, ಜಗದೀಶ್, ವನಂ ಗಂಗಾ, ಕಾಶಿ, ಪ್ರಶಾಂತ್, MBBS ಮಂಜುನಾಥ್, IPL ಕುಮಾರ್, ದಿನೇಶ್ ಮತ್ತಿತರರು ಈ ಕಲಿಕಾ ಸಾಮಗ್ರಿಗಳ ವಿತರಣೆ ಮತ್ತು ಕ್ರೀಡಾ ಸಾಮಗ್ರಿಗಳ ವಿತರಣೆಯಲ್ಲಿ ಇವರ ಸಹಕಾರ ಸೀತಾ ಫೌಂಡೇಶನ್ಗೆ ಇದೆ ಎಂದು ಈಗಾಗಲೇ ಸಂಪತ್ ಕುಮಾರ್ ಸೀರ್ ಅವರು ವಿಡಿಯೋ ಹೇಳಿಕೆ ಮುಖಾಂತರ ನೀಡಿರುತ್ತಾರೆ. ಮತ್ತು ಇವರ ಜೊತೆಗೆ ಸೀತಾ ಫೌಂಡೇಶನ್ನ ಸದಸ್ಯರುಗಳು ಕಿರಣ್, ಕೃಷ್ಣ ಇಂಥ ಇವರು ಸ್ವತಃ ಅವರೇ ಶಾಲೆಗಳಿಗೆ ಹೋಗಿ ಸ್ಥಳೀಯ ಮುಖಂಡರ ಜೊತೆ ಕ್ರೀಡಾ ಸಾಮಗ್ರಿಗಳು, ಕಲಿಕಾ ಸಾಮಗ್ರಿಗಳು ಮತ್ತು ಇನ್ನಿತರೆ ಸೇವಾ ಕಾರ್ಯಕ್ರಮಗಳಲ್ಲಿ ಅವರು ಈಗಾಗಲೇ ತಾವು ನೋಡ್ದಂಗೆ ತೊಡಗಿಸಿಕೊಂಡಿದ್ದಾರೆ. ಅದಕ್ಕೆ ಸೀತಾ ಫೌಂಡೇಶನ್ನ ಈ ಸೇವೆಗಳನ್ನು ನಾವು ಕೂಡ ಶ್ಲಾಘನೆ ವ್ಯಕ್ತಪಡಿಸೋಣ ಮತ್ತು ಸಂಪತ್ ಕುಮಾರ್ ಸೀರ್ ಅವರು ಮಾಡುತ್ತಿರುವ ಈ ಸೇವೆಗೆ ನಮ್ಮ ಸುದ್ದಿವಾಹಿನಿಯ ಮುಖಾಂತರ ಕೂಡ ನಾವು ಶ್ಲಾಘನೆಯನ್ನು ವ್ಯಕ್ತಪಡಿಸ್ತೇವೆ.